ತಾಯಿ ಸಮಾನ ಅಂತ. ಎಣ್ಣೆದವ್ರ ದುಡ್ಡು ಅಂದ್ರೆ ಮಣ್ಣು ಹೆಂಟಿ ಸಮಾನ ಅಂತ ತಿಳ್ಕೋಬೇಕು. ಹೌದು. ಮಾತೃವತ್ ಪರದಾರೇಶು ಪರದ್ರವಿಶು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಹಂಗ ತಿಳ್ಕೊಳ್ಳೋರು ಯಾರು? ಎಣ್ಣೆದವರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ. ಅದನ್ನ ಅವಲಂಬಿಸ್ಕೊಂಡು ನಿಮ್ಗೆ ಕಾರ್ಯಸಿದ್ಧಿ ಆಕೈತಿ. ನೀ ಹಂಗ ನಾನು ಕೇಳೇನಿ ನೀನು ಕೇಳೇನ ಅಂತ ಎಷ್ಟು ಇನ್ನೊಬ್ಬರಿಗೆ ನೀ ಹಿತ ಮಾಡಿ ಏನ್ ಮಾಡಿಪ್ಪ ಒಳ್ಳೇದು? ಜೀವನದಾಗ ಹುಟ್ಟಿ ಬಂದಾಗ ಏನ್ ಮಾಡಿದೀನಿ? ಪರೋಪಕಾರಾರ್ಥಮಿದಂ ಶರೀರಮ್ಮ. ಈ ಶರೀರದಿಂದ ಏನ್ ಇನ್ನೊಬ್ಬರಿಗೆ ಹಿತ ಮಾಡಿದೆ? ಬರೀ ಹೆಂಡ್ರ ಮಕ್ಕಳು ಗುಜರಾನಿಗೆ ಉಪಯೋಗ ಮಾಡ್ಕೊಂಡೆ. ಏನ್ ಮಾಡಿ ತೋರ್ಸು ನೀನು. ನೀನು ಏನ್ ಮಾಡಿ ಜೀವನದಾಗ ಒಳ್ಳೇದನ್ನ ಏನಾರು ಮಾಡಿದ್ರೆ ಅಲ್ಲಿ ಸತ್ತಾಗ ಸಹಿತ ತಗೋದಿಲ್ಲ ನಿನ್ನ. ಆಮೇಲೆ ಅಲ್ಲಿ ರುದ್ರಭೂಮಿಗೆ ಇಳಿಸ್ಬೇಕಾದ್ರೆ ಇಲ್ಲಿ ಗೇಟಿನ ಹೊರಗೆ ಇಳಿಸಿ ಅವನ್ ಕೇಳ್ತಾರ. ಅಲ್ಲಿ ಒಂದು ಪದ್ಧತಿ ಏನೇನ್ ಮಾಡ್ಯ ನೀವು ಜೀವನದೊಳಗ, ಜನರಿಗೆ ಹಿತ ಆಗುವಂತದ್ದು ಏನಾರ ಮಾಡ್ಯಾನ ಸ್ವಾಮಿ ಅನ್ನ ಅವರು ಅದನ್ನ ಮಾಡ್ಯಾನ. ನಾವು ಮಾಡ್ಯಾನ್ರಿ ಅಂದಾಗ ಒಳಗ್ ತಗೋತಾರ. ಏನೇನ್ ಮಾಡ್ಯಾನ ಹೇಳಿ ರುದ್ರ ಮಾಡ್ಯಾನ ಅಂತಂದ ತಗೋತಾರ. ನಾವು ಕಂತ್ರಾಟ ಮಾಡ್ಯಾನ ಈಗ ತಗೊಂಡ್ಬೋದು, ನಾಳೆ ಒಳಗ ಬೇಕಾದ ಸೂಕ್ಷ್ಮ ಶರೀರ ಅಲ್ಲಿ ಹೋಗ್ಬೇಕಲ್ಲ ಕರ್ಮದ ಕೋರ್ಟ್, ಅಲ್ಲಿ ದಾಖಲಾತಿ ಇರ್ತೈತಿ ಅಲ್ಲ. ಏನೇನ್ ಮಾಡ್ಯಾನ ನೀ ಹೇಳೋದ್ ಬೇಕಾಗಿಲ್ಲ, ಇಲ್ಲಿ ಐತಿ ಅಂತ ನಾವು ತಿಳ್ಕೊಳ್ಳಿ ಅಂತ ಅದನ್ನ ಹೇಳ್ಯಾರ. ಅದ ದಾಖಲಾತಿ ಇರ್ತೈತಿ ಅಲ್ಲ. ಮರವಿ ಚಿತ್ರಗುಪ್ತರಿಗೆ ದಫ್ತರ್ ತೆಗಿ ಅಂತ ನಾವು ಹುಟ್ಟಿದಂದ ಏನೇನ್ ಮಾಡಿದ್ವಿ ಎಲ್ಲ ರೆಕಾರ್ಡ್ ಇರ್ತೈತಿ. ಸುಳ್ಳು ಹೇಳ್ದಕ್ಕ ಮತ್ತ ಅದನ್ನ ಒಳಗ್ ಹಾಕ್ತಾರ. ಏನ್ ಹೇಳಿದ್ರೆ ಸುಳ್ಳರಿ, ಇಲ್ಲಿ ಸುಳ್ಳಿನ ಕೋರ್ಟ್ ಇದಿಲ್ಲ. ಆದ್ರ ಕರ್ಮದ ಕೋರ್ಟ್ನ್ಯಾಗ ನಡೀದಿಲ್ಲ. ಮತ್ತೆ ಯಾಕ ಪಿಸಾಚಿ ಆಗ್ತಿರ್ತಾವ. ನಾನು ಕರ್ಕೋವಲ್ರಿ ದೇವ್ರ ಯಪ್ಪ ನಮ್ಮನ್ನ ವ್ಯಕ್ತಪಡಿಸ್ತಾರಿಲ್ಲ. ದೇವ್ರ ನಾನು ಕರ್ಕೊಳ್ಳಿಲ್ವ ಯಜ್ಜ, ನನಗ ಹಿಂಗತೆ ಏನು ಯಪ್ಪ ನನಗ್ ಬಹಳ ತ್ರಾಸ ಆಗೈತಿ ಯಪ್ಪ, ಯಾರು ಕರ್ಕೋವಲ್ರಿ ನಾನು. ಮನ್ಯಾನವ್ರು ಸಹಿತ ಹೊರಗೆ ಹೋಗ್ರಿ ಏನಾಗ್ತಾರ, ಇಟ್ಕೋವಲ್ರು. ಎಷ್ಟ್ ಸಂಕಟ ಆಕೈತಿ ಅದಕ್ಕೆ ಗಳಿಸಿದ್ದಕ್ಕ, ಹೌದಿಲ್ಲ? ಎಷ್ಟು ಇದನ್ ಮಾಡಿ ನೋಯಪ್ಪ, ಒಬ್ರು ನನ್ನ ಹಚ್ಕೋಲ್ರು, ಅವ್ರು ಹೊರಗೆ ಹಾಕಕ್ ಪ್ರಯತ್ನ ಮಾಡತ್ತಾರ ಯಪ್ಪ, ನನ್ನ ಏನ್ ಮಾಡ್ಲಿ ಯಪ್ಪ, ನಾವು ಎಲ್ಲಿ ಹೋಗ್ಲಿ ತಮ್ಮ ನಾನು ಅಂತಿತ್ತು. ನನಗಂತ ಯಪ್ಪ ಎಲ್ಲಿ ಹೋಗ್ಲಿ, ನನ್ನ ಅಜ್ಜಾರ ಬ್ಯಾಡ ಅಂತ ಹೇಳುವ ಯಪ್ಪ, ಕೈ ಮುಗಿತೇನೆ ಅಂತಿತ್ತ. ಎಲ್ಲರೂ ಹೊರಗೆ ಹಾಕವ್ರು, ಯಾರು ಅದನ್ನ ಒಳಗ್ ಕರ್ಕೋವಲ್ರು. ಯಾಕೆ ಅಂತ ಕಂತ್ರಾಟ ಮಾಡಿಬಿಟ್ರು. ಒಳ್ಳೇದನ್ನ ಮಾಡಿದ್ರೆ ದೇವತೆಗಳು ನಿನ್ನನ್ನ ಇದರಾಗ ಪಾಲ್ಕಿಯಾಗ ತಗೊಂಡು ಹೋಗ್ತಾರ. ಪುಣ್ಯ ಕರ್ಮಗಳನ್ನು ಮಾಡಿದ್ದಾನೆ. ಅದನ್ನ ಮಾಡಾಕ್ತಾ ಇದ್ವಿ, ಹೌದಿಲ್ಲ? ನಂಬಿಗಿಲ್ಲ ಅಲ್ಲ ಅದ್ರಾಗ. ಯಾವ ಕಂಡಾನ ನಾಳೆ ನೀನೇ ಕಾಣ್ತೇವೆ. ಪುಣ್ಯಾತ್ಮರ ಶರೀರ ಬಿಡೋ ಕಾಲಕ್ಕೆ ದೇವತೆಗಳು ಬರ್ತಾರೆ. ಅವನ್ ಪಾಪಾತ್ಮರ ಶರೀರ ಬಿಡೋ ಕಾಲಕ್ಕೆ ಇವ್ರು ಯಮದೂತರು ಬರ್ತಾನೆ. ಅವ್ರ ಆಕಾರ ನೋಡಿ ಅಲ್ಲೇ ನಿನಗೆ ಎರಡೂ ಅಕ್ಕವ್ ನಿನಗೆ ಹೌದಿಲ್ಲ, ಅಲ್ಲೇ ಮುಗಿದ ಬಿಟ್ಟಿರ್ತೈತಿ ನಿನ್ ಕೈತಿ. ಹೆದರಿಕೆ ಬರ್ತೈತಿ. ಅದೇ ಅಂತಾವ್ ಎಷ್ಟೋ ಮಂದಿ ಆಗ್ಯಾರ ಪುಣ್ಯಾತ್ಮರ. ಏನಂತ ಕರೆಯಾಕತ್ತಾರ ಓಕೆ ಅವ್ರನ್ನ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಾರೆ, ಗೌರವದಿಂದ. ಹೌದು, ಅಂತ ಒಂದು ನಡತಿ ನೀತಿವಂತಿದ್ದಂದ್ರೆ ಅವಾಗ ಎಷ್ಟು ಮರ್ಯಾದೆ ಸಿಗ್ತೈತೆ. ನೀತಿಹೀನ ಅವ್ಯವಹಾರ ಮಾಡಿದ್ದ ಅಂತಂದ್ರೆ ಒದ್ಕೊಂತ ಹೋಗ್ತಾರೆ, ಒದಗಿ ಬೀಳ್ತಾವ. ಪೊಲೀಸರ ಕೇಳುದಿಲ್ಲ ನಿನ್ನೆ, ಹೌದಿಲ್ಲ?
ನೀ ಸರಳ ರೀತಿಯಿಂದ ಬಾಂಧಿ ಬೇಷ ಆತಿಲ್ಲ ಅಂದ್ರ ಪೊಲೀಸರು ಇದನ್ನ ಹಚ್ಬೇಕಾಕತ್ ನಿನ್ಗ, ಹೌದಿಲ್ಲ? ಇದನ್ನ ತಗೋಬೇಕಾಕೈತಿ ನಿನ್ಗೆ, ಆಕ್ಷನ್ ಅಂತಾರ ಅವ್ರು. ಸರಳ ಬಂದು ಬೆನ್ನ ಹತ್ತಿದಿ, ಮರ್ಯಾದೆಯಿಂದ ಕರ್ಕೊಂಡು ಹೋಗ್ಯವ್ ನಿನ್ನ. ಹಂಗ ಹಿಂಗ ಮಾಡಿದ್ರೆ ಮತ್ತದನ್ನ ನಾವು ನಮ್ಮ ಪೊಲೀಸರು ಇದನ್ನ ತೋರಿಸ್ಬೇಕಾಗತ್ತೆ ನಿಮ್ಗೆ. ಯಮದೂತರು ಒದಿತಾರ ಒಲ್ಲೆ ಅಂತ. ನಾವು ಏನೋ ತಿಳ್ಕೊಂಡ್ಬಿಟ್ಟೇವಿ, ಯಾರು ಮಾತು ಮಾಡೋರು ಅದಾರ ಮಾಡಿದ ಕರ್ಮ ಯಾರು ಇಲ್ಲ. ನೀನ ಭಾಗಿಯಾಗುದು ಅದಕ್ಕೆ, ನೀ ಮಾಡಿದ ಕರ್ಮಕ್ಕೆ. ಅಕ್ಲಿನ ಮೇಲೆ ಬಾಳೆ ನಡೆಸಿರೋ ಇನ್ನು ನೀತಿಯಿಂದ ಬಾಳೆ ನಡೆಸಿರೋ ನೋಡ್ಕೊರಿ. ಹೊರಳೆ ನಿಂತು ನೋಡ್ಕೋರಿ ನೀವು, ನಿಮ್ಗ ಗೊತ್ತಾಗೈತಿ ಎಷ್ಟು ಶಾನ್ಯಾರ ನಾವು ಅದೇವು. ನಿಮ್ಮ ಕೋರ್ಟು ಕಚೇರಿ ಅಕ್ಲಿನ ಮೇಲೆ ನಡೆದಾವ, ಇನ್ನು ವಸ್ತುಸ್ಥಿತಿ ಹೆಂಗೈತಿ ಹೆಂಗ್ ನಡೆದಾವ. ಇನ್ನೊಬ್ಬರು ಬಾಳೆ ಕೆಡಿಸಬಾರ್ದು ಅನ್ನೋ ವೃತ್ತ ಹಿಡಿದಿರೇನ? ಈ ಶಾಸ್ತ್ರ ಹೇಳೋರಲ್ಲಿ ಕೇಳೋರಲ್ಲಿ ಒಬ್ಬರ ಸಿಗ್ತೀರೇನ? ಅಂದ್ರೆ ಇದ್ರಾಗ ಉಳ್ಕಿದವ್ರು ಹೋಗ್ಲಿ ಅಂತ ದಿನಾ ಹೇಳ್ತೇವಿ ಕೇಳ್ತೇವ ಅನ್ನೋರ ಇನ್ನೊಬ್ಬರಿಗೆ ಕೆಡಕ್ ಬಯಸದಂಗ ಯಾರಿದೆ? ಮನಸ್ಸಿನ್ಯಾಗ ಐತಿ ಅದು ಕೆಟ್ಟ, ಒಳಗ ಕೆಡಕ್ ಬಯಸು, ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ ಒಳಗೆ ಇದ್ಕೊಂಡು ಅವನ್ನೆಲ್ಲ ಇಟ್ಕೊಂಡು ಹೇಳುದು ಕೇಳುದು ಮಾಡುದು. ಸಹನ ಶಕ್ತಿನೇ ಇಲ್ಲ. ಏನ್ ಇನ್ನೊಬ್ಬರು ಬಾಳೆ ಕೆಡಿಸಿ ನಿನ್ನ ಬಾಳೆ ಶುದ್ಧ ಮಾಡ್ಲಿಕ್ಕೆ ಎಷ್ಟು ದಿವಸ ನಡೀತೈತಿ? ನಿನ್ನ ಬಾಳೆ ಸರಳ ರೀತಿಯಿಂದ ನಡೆದ್ರೆ ಮನಸ್ಸು ಸಮಾಧಾನ ಇರ್ತೈತಿ. ಯದ್ವ ತದ್ವ ಮಾಡಿದೆ ಅಂದ್ರೆ ಇದು ಸಮಾಧಾನ ಕಳ್ಕೊತೀನಿ. ಬಹಳಷ್ಟು ಹೇಳುದು ಕೇಳುದ್ರಾಗ ಏನಿಲ್ಲ ಇದ್ರಾಗ. ಟನ್ಗಟ್ಲೆ ಹೇಳೋದ್ಕಿಂತ ಒಂದು ಅಂಶ ಅದರಂತೆ ನಡ್ಕೋದು ಶ್ರೇಷ್ಠ. ಏನ್ ನಾವು ಮಾತಾಡೋದ ವೇದಾಂತ ಅಲ್ಲ, ಮಾತಾಡೋದಲ್ಲ, ಕೃತಿಯೊಳಗೆ ಅಳವಡ್ಬೇಕಲ್ಲ. ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋದು ಮೊಟ್ಟ ಮೊದಲನೇ ಅನ್ಬೋದು. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅದನ್ನ ನೆನಪಿಗೆ ತಂದಿರೋ ಪ್ರಯತ್ನ ಮಾಡ್ಬೇಕಾಗಿತ್ತು. ಮೋಹ ಮುದ್ಗರ ಅಂತ ಎದಕ್ಕಂತಾರೆ? ಪ್ರಾಪಂಚಿಕ ಮೋಹವನ್ನು ಸದೆ ಬಡಿಯುವಂತ ಸುತ್ತಿಗೆಗೆ ಅಂತಾರೆ ಶಂಕರಾಚಾರ್ಯರ. ಮೋಹ ಮುದ್ಗರ ವ್ಯಾಮೋಹವನ್ನೆಲ್ಲ ಹೊಡೆದಾಕುವಂಥದ್ದು ಅಂತ ವಿಚಾರಗಳು. ಏನ್ ಮೋಹ ಮುದ್ಗರ? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಯಾವಾಗಲೂ ಆನಂದಮಯವಾದ ಇರುವಿನ ಕಡೆ ಎಲ್ಲ ಕೊಡುವ, ಅದ್ರಾಗ ವ್ಯಾಮೋಹ ಕಡಿಮೆ ಆಗೈತೆ. ಏನ್ ಇನ್ನೊಬ್ಬರಿಂದ ನಿಮಗೆ ಪೀಡಾ ಆಗಬಾರ್ದು ಅಂದ್ರೆ ನೀವು ಇನ್ನೊಬ್ಬರಿಗೆ ಪೀಡಾ ಕೊಡಕ್ ಹೋಗ್ಬಾರ್ದು. ಇದನ್ನ ನಾವು ಕಲಿಬೇಕು. ಮೊದಲೇ ಇದ್ದಿದ್ದು ಅಧ್ಯಾತ್ಮದವರು. ಏನ್ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನ ಹೊಕ್ಕು ಸರ್ವಜ್ಞ. ಹೌದು, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನೀವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನ ಹೊಕ್ಕು ಸರ್ವಜ್ಞ. ಹಸಿದವರಿಗೆ ಅನ್ನ ಹಾಕ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ, ಮೋಸ ಮಾಡಬೇಡ ಯಾರಿಗೂ ಅಂತ. ಅನ್ಯಾಯ ಮಾಡಬೇಡ. ಆರಾಮಿನ ಭಾವದಾಗಿದ್ದವ ಜಗತ್ತಿನ ಕಬರ ಇರ್ತದೆ. ಜಗತ್ತಿನ ಕಬರ್ ಇದ್ದವಾಗ ಆರಾಮ ಇರ್ತದೆ. ಹೌದು, ಜಗತ್ತಿನ ಕಡೆ ಎಲ್ಲ ಕೊಟ್ಟ ಅವಾಗ ಎಲ್ಲಿ ಆರಾಮ ಇರ್ತದೆ? ಆರಾಮಿದ್ದವಾಗ ಜಗತ್ತಿನ ಭಾವ ಇಲ್ಲ, ಮರ್ತದನ್ನ. ಜಗತ್ತಿ ಆಗು ಹೂಗಳನ್ನೆಲ್ಲ ಮರ್ತಾಗ ಆರಾಮಿನಾಗಿರಾಕಬೇಕು. ಆರಾಮ ಇರ್ಬೇಕಂದ್ರೆ ಎಲ್ಲದರ ಅಭಿಮಾನ ಹೋಗ್ಬೇಕು. ಶರೀರ ಮೇಗಿನ ಅಭಿಮಾನ, ನೀನು ಹೊರಗಿನ ವಸ್ತುಗಳ ಮೇಗಿನ ಅಭಿಮಾನ ಎಲ್ಲ ಕೈ ಬಿಟ್ಟಾಗ ಆರಾಮಿನ ಭಾವದಾಗಿರಾಕಬೇಕು. ದುಃಖಂ ಹರಿತೀತಿ ಹರಿ ಅಂತ
ದುಃಖವನ್ನು ನಾಶ ಮಾಡುವಂತಹದ್ದು ಯಾವುದಲ್ಲಿ ಅದಕ್ಕೆ ಹರಿ ಅಂತ. ದುಃಖವನ್ನು ಹರಣ ಮಾಡುವಂತಹ ವಿಚಾರ ಅದನ್ನು ಅದನ್ನು ನೆನಪು ಮಾಡು ಅಂದಾಗ ದುಃಖ ಇಲ್ಲ. ಹರ ಅಂದ್ರು ಅದ, ಹರಿ ಅಂದ್ರು ಅದ, ಅದನ್ನ ಹರಣ ಮಾಡುವಂತಹದ್ದು. ನಿದ್ದೆ ಬಂದಾಗ ಹೊರಗಿಂದ ಏನು ಅವಲಂಬಿಸ್ಕೊತೀರಿ ಹೇಳಿ? ಏನೋ ಬೇಡ ಅಂತೀವಿ. ನಿದ್ದೆ ಇದ್ರಾಗ ಯಾವುದು ಬೇಡ ಬಂದ ಎಲ್ಲ ಬೇಕಾದ ಕೊಡ್ನೆ, ತಿನ್ನೋದೈತಿ, ನೋಡೋದೈತಿ, ಕೇಳೋದು ಬೇಕಾದ ಕೊಟ್ಟ ನನಗೆ ನಿದ್ದೆ ಬಂದ ಬೇಡ. ಒಳ್ಳೆ ನೋಡುದು ನಿದ್ದೆ ಗಾಢವಾದ ನಿದ್ದೆ ಬಂತಂದ್ರೆ ಏನು ನೋಡುದು ಈ ಒಂದು ಎಚ್ಚರಿಕೆ ಗದ್ದಲ ಹಾಯಿಸ್ಬಿಟ್ರೆ ಅಂದ್ರೆ ಎಲ್ಲ ಗದ್ದಲ ಹಾರಿ ಹೋಗ್ಬಿಟ್ರೆ ಏನೆಲ್ಲ ಸಂಕಟ ಇರೋದು ಎಚ್ಚರಿಕೆ ಹೋದ್ರೆ. ತತ್ವಮಸಿ ಅಂತ ವಾಚ್ಯಾರ್ಥ ಲಕ್ಷಾರ್ಥದ ಗದ್ದಲದಾಗ ಬೀಳೋಕ್ಕಿಂತ ಅದ ನೀನದಿ ಅಂತ ತಿಳ್ಕೊಂಡ ಅದು ಇದು ಎಂಬುದು ಬ್ಯಾಡ ಇಲ್ಲಿ. ಅದ ನೀನಿದ್ದಿ ಅಂತ ಮತ್ತ ಅದನ್ನ ಯಾಕೆ ತಗೊಂಡ್ ಬಂದಿ? ಹೌದಿಲ್ಲ? ಅದು ಹಲ್ಲುಗಳದು ಮತ್ತ ಅದನ್ನ ಹಲ್ಲುಗಳಿದ ಎದಕ್ ಬೇಕಾಗಿತ್ತು? ಮತ್ತ ಅದನ್ನ ಅದು ಕಠಿಣ ಐತಿ. ಮತ್ತ ಅದನ್ನ ಅಲ್ಲದನ್ನ ಅದನ್ನ ನೆನಪ ನೇರವಾಗಿ ಅದ ನಾನು ತಿಳ್ಕೊಂಡ್ಬಿಟ್ರೆ ಮುಗಿದು ಹೋಗ್ತಿಲ್ಲ ಅಂತ. ನಿಜವಾದ ಇರುವ ನೀನದಿಯ ಎಲ್ಲ ವಸ್ತುಗಳಿಗೂ ಅರು ಅನುಶೂತವಾಗಿ ಮನಸ್ಸು ಏನಾರ ಮಾಡಾಕತ್ರ ಆರಾಮ್ ಕಳ್ಕೋತೈತ. ಮಾಡಬ್ಲೆ ಸುಮ್ಮನೆ ಇದ್ದಾಗ ಅದ ಅನುಭವ ಬಂದೈತೆ ಆನಂದ. ನೋಡ್ರಿ ನೀವು ಬೇಕಾದ್ರೆ ಮನಸ್ಸು ಮಿಸಿಕ್ಲಿಲ್ಲ ಅಂದ್ರೆ ಆನಂದದ ಅನುಭವದಾಗ ಇರ್ತದೆ. ಮನಸ್ಸು ಮಿಸಿಕಿದ್ರೆ ಎಚ್ಚರ ತೋರ್ತೈತಿ, ಕನಸರ ತೋರ್ತೈತಿ. ಮನಸ್ಸಿನ ಮಿಸಿಕಿನಾಗ ಐತಿ ಜಗತ್ತು. ಮನಸ್ಸು ಮಿಸಿಕ್ಲಿಲ್ಲ ಅಂದ್ರೆ ಜಗತ್ತಿಲ್ಲ. ಎಚ್ಚರಿಕೆಯೊಳಗಿನ ಗದ್ದ ಎಲ್ಲ ತೆಗೆದು ಹಾಕಿಬಿಟ್ರೆ ವೃತ್ತಿ ತಾನ ನಿವೃತ್ತ ಆಗಿಬಿಡ್ತದೆ. ಒಳಗ್ ತುಂಬ್ಕೊಂಡು ಕುಂತೀವಿ ಇವೆಲ್ಲ ಸುಖ ಕೊಡ್ತಾವ ಅನ್ನುವಂತ ತಪ್ಪು ತಿಳುವಳಿಕೆನೇ. ಆ ಮನಸ್ಸಿನಾಗಿಂದ ಅವನ್ನೆಲ್ಲ ತೆಗೆದು ಹಾಕ, ಅವು ನಿರಂತರ ದುಃಖವನ್ನ ನಮಗ್ ಕೊಡ್ತಾವ. ಎಲ್ಲ ಮನಸ್ಸಿನ ಗದ್ದಲ ನೋಡಿ. ಮನಸ್ಸು ಸುಮ್ಮನಾದ ಅಂದ್ರೆ ಯಾವ ಗದ್ದನೂ ಇಲ್ಲ. ನಮ್ಮಪ್ಪಗೆ ಮನಸ್ಸು ಮಿಸಿಕಿದಾಗ ಸಮಾಧಿ ಹತ್ತಿತ್ತು, ಮನಸ್ಸು ಮಿಸಿಕ್ಲಿಕ್ಕೆ ಸಮಾಧಿ ಹತ್ತಿತ್ತು. ಅವನಿಗೆ ಮನಸ್ಸು ಮಿಸಿಕದಂಗ ಮಾಡ್ಕೊಂಡ. ಹಾಗಾದ್ರೆ ಮನಸ್ಸಿನ ಮಿಸಿಕಿಗೆ ಕಾರಣ ಏನು ಅಂದ್ರೆ ವಾಸನೆ. ವಾಸನ ಇತ್ತಂದ್ರೆ ಅದು ಮಿಸಿಗಿಡಕ್ ಚಲೋ. ವಾಸನ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊಂಡಾಗ ಮನಸ್ಸು ಮಿಸಿಕದಂಗ ಮಾಡ್ಕೊಂಡು ಆ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ವಾಸನೆಗಳನ್ನ ನಾಶ ಮಾಡ್ಕೊಂಡು ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ಮನಸ್ಸಿನ ಮಿಸಿಗಾಟ ಬಂದಕ್ಕೆ ಅವಾಗ ಇದರ ಅನುಭವ ನಮಗಾಗಕ್ಕೆ ಶುರು ಆಗ್ತೈತಿ. ಮನಸ್ಸು ಮಿಸುಕಲಿಲ್ಲ ಅಂದ್ರೆ ಮೊದಲನೇ ಅನುಭವ ನಮ್ಗೆ ಅನುಭವ ಬರ್ತದೆ. ಪ್ರಥಮಾನುಭೂತಿ ಸ್ಥಿತಿ ಅನುಭವ ಬರ್ತದೆ. ಗದ್ಲ ಮನಸ್ಸಿನ ಗದ್ಲ ಚಾಲು ಆತಂದ್ರೆ ಆರಾಮ್ ಕಳ್ಕೊತೈತಿ. ಅರಿವಿನ ಎಚ್ಚರಿಕೆ ಒಳಗಿದ್ರೆ ನಾವು ಆರಾಮಿರ್ತೀವಿ. ಅದನ್ನು ಮರ್ತೀವಿ ಅಂದ್ರೆ ಮತ್ತೆ ದುಃಖ ಶುರುವಾದ ನೋಡ್ರಿ. ಬಂಧನ ದುಃಖ ಮರವಿಯೊಳಗೈತಿ. ಅರ್ಥರೆ ಏನೂ ಇಲ್ಲ. ಹರಿಯೇ ಮುಕ್ತಿ, ಮರಿಯೇ ಬಂಧ. ಯಾವಾಗಲೂ ಇದ್ದ ವಸ್ತು ನಾನು ಅನ್ನೋದನ್ನ ನೆನಪು ಮಾಡ್ಕೊಂತ ಇರುವುದನ್ನ ಸ್ವರೂಪಾಂಶಂದಾನ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಆಗುದು ನಾನಲ್ಲ. ಯಾವಾಗಲೂ ಇದ್ದ ವಸ್ತು ನಾನು. ಈ ಶರೀರಾದಿಗಳು ಒಮ್ಮೆ ಅಥವಾ ಎಚ್ಚರಿಕೆಯೊಳಗೆ ಕನಸಿನೊಳಗೆ ಇಲ್ಲ, ನಿದ್ದೆಯೊಳಗೂ ಇವಿಲ್ಲ. ಅಲ್ಲಿಂದ ಇವು ನಾನಲ್ಲ.
ಶರೀರ ಭಾವ ಬಂದ ಕೂಡಲೇ ಹೆದರುದು ನಾಚುದು ಶುರು ಆಕೈತಿ ನೋಡ್ರಿ. ಶರೀರ ತಾನಲ್ಲದನ್ನ ಹಿಡ್ಕೊಂಡು ಕೂತಾಗ ಹೋಗಿಲ್ಲ ಇದರಲ್ಲಿ ನಾಚುದು ಹೆದರುದು. ನೀನ್ ಅಲ್ಲದನ್ನೆಲ್ಲ ಕೈ ಬಿಟ್ರೆ ಹೆದರಿಕೆ ನಾಚಿಕೆ ಎಲ್ಲಿ ಇರ್ತೈತಿ? ಶರೀರವನ್ನ ಆರೋಗ್ಯವಾಗಿ ಇಟ್ಕೊಂಡು ನಿಮ್ಗೆ ಕೆಲಸ ಮಾಡ್ಕೊಡಿ. ಶರೀರ ಕೆಡಿಸ್ಕೊಂಡ್ರೆ ನಿಮ್ಗೆ ಏನು ಸಾಧಿಸಕ್ಕಾಗುತ್ತೆ? ಏನ್ ಬಹಳಷ್ಟು ಓದು ಬರ ಕಲ್ತವ್ರಿಗೆ ಅದರ ಅಭಿಮಾನ ಯಾರಿಗಿರ್ತದೆ ಅವ್ರಿಗೆ ಜ್ಞಾನ ಆಗುದಿಲ್ಲ. ಕಲ್ತೇನೆ ಅನ್ನೋದು ಬಹಳ ಇರ್ತದೆ. ನನ್ನಂಗ ಯಾವ್ದಂತ ನಮ್ಮೂರ ಕಲ್ತಾವ ಯಾವ್ದ, ನಾನ ಡಿಗ್ರಿ ತಗೊಂಡೇನಿ ಯಾಕ್ರಿ ನನ್ನಂಗ ಯಾವ್ದಂತ ಶಾನೆ ನನ್ನಂತವ ಯಾವಿಲ್ಲ. ನಮ್ಮೂರಾಗ ಮೊದಲು ಶಾನೆ ಅಂತ ತಿಳ್ಕೊಂಡಿದ್ದೆ. ಇನ್ನಂತ ದಡ್ಡನ ಯಾವನಿಲ್ಲ. ಜಗತ್ತಿನಲ್ಲಿ ಏನಾದ್ರು ಶಾನೆತನ ಮಾಡ್ಕೊಂಡ್ರ ಶಾನೆತನ ಅಲ್ಲ ಅದು. ಶಾನ್ಯ ಯಾವ ಅಂದ್ರೆ ತನ್ನನ್ನು ತಾ ತಿಳಿದವ ಜಾನ, ತಿಳಿದವ ಕೋಣ ಅಂತ. ಗ್ರಂಥಾದಿಗಳೆಲ್ಲ ನೈಸರ್ಗಿಕವಾಗಿ ಕೃತ್ರಿಮ ಹೌದಿಲ್ಲ. ಗ್ರಂಥಾದಿಗಳನ್ನು ನೋಡಿ ನೀವೇನೋ ಆರಾಮಿನೋ ಅಂತ. ಮೊದಲು ಎಲ್ಲಿದ್ದು ರೀ ಗ್ರಂಥಗಳು? ಯಾವ ಗ್ರಂಥ ಇದ್ವು ಅಲ್ಲಿ? ಯಾವ ಭಾಷಾ ಇತ್ತು? ಅವಾಗ ಒಂದ್ಯಾರ ಇದನ್ನ ಅನುಭವ ಮಾಡ್ಕೊಂಡಾರ. ನೀ ಕಲ್ಪಿಸ್ಕೊಂಡ ಜಾತಿ ಕುಲ ಇವನ್ನೆಲ್ಲ ಕೈ ಬಿಡು. ಅವೇನು ಸುಖ ಕೊಟ್ಟವು ನಿನಗೂ? ಶ್ರೇಷ್ಠ ಜಾತಿ ಅದೊಂದು ಬರ್ತದೆ ನಿನಗೆ. ಅದೊಂದು ಅಷ್ಟಮದದೊಳಗೆ ಅದೊಂದು ಕುಲಮದ. ನಾನು ಶ್ರೇಷ್ಠ ಕುಲದವ. ನಮ್ಕ ಕಡಿಮೆ ರೀ ಅವ್ರು ಅಂತಿರ್ತಾನೆ. ಏನ್ ನೋಡಿದ್ದೀನಿ? ದೇವರನ್ನ ನೀವು ಕಲ್ಪಿಸಿರೋ ಅವ ಬಂದು ನಿಮಗೆ ನಾ ಹಿಂಗದೇನಂತ ಬಂದು ಹೇಳ್ಯಾವ. ನೀವ ಕಲ್ಪಿಸ್ಕೊಂಡಿರೋದಿಲ್ಲ. ಹಿಂಗಿರ್ಬಹುದಂತ ಮಾನವನ ಗ್ರಹಿಕೆ ಅದಲ್ಲ. ಎಲ್ಲರೂ ಕೂಡ್ಕೊಂಡು ಹಿಂಗ ಇರ್ಬಹುದಂತ ನಿರ್ಣಯ ಮಾಡ್ಕೊಂಡು ಕುಂತೀನಿ. ಕತ್ತಿನ ಸಭಾ ಸೇರಿ ಅವು ದೇವ್ರಂದ್ರೆ ಹೆಂಗಿರ್ಬೋದಂತ ತಮ್ಮ ಆಕಾರ ಕಲ್ಪಿಸ್ಕೊಂಡಿದ್ವು ಅಂತ. ಸಭಾ ಸೇರಿ ಕತ್ತಿಗಳೆಲ್ಲ ಸಭಾ ಸೇರಿ ಅವು ಹಿಂಗ ಇರ್ಬಹುದು ಇದು, ಅವು ತಮ್ಮ ಚಿತ್ರಣ ಕತ್ತಿ ಚಿತ್ರಣ ಮಾಡ್ಕೊಂಡಿದ್ವು. ದೇವ್ರಂದ್ರೆ ಹಿಂಗ ನಮ್ಮಂಗನೆ ಇರ್ಬೋದು ಶರೀರದ ಆಕಾರ. ಹಂಗ ನಾವು ಆ ಕತ್ತಿಗಿತ್ತ ಕತ್ತಿಗಳು ಹೌದಿಲ್ಲ. ನಮ್ಗ ಹೇಳ್ಯಾರ ದೇವ್ರಂದ್ರೆ ಹಿಂಗ್ ಬರ್ಬೋದನಂತ ಗ್ರಹಿಕೆ. ಕತ್ತಿ ಮಾಡ್ಕೊಂಡಿದ್ದು ಕತ್ತಿ ಎಲ್ಲ ಸಭಾ ಸೇರಿ ದೇವ್ರಂದ್ರೆ ಹಿಂಗಿರ್ಬೋದು. ಹಂಗ ನಾವು ದೇವ್ರಂದ್ರೆ ಹಿಂಗಿರ್ಬೋದು. ನೀವು ನಮ್ಮಂಗ ಮನುಷ್ಯನ ರೂಪ ಕೊಟ್ಟ ಗುಡಿ ಕಟ್ಟಿ ಇವ ಒಂದು ಕತ್ತಿನ ಅಲ್ಲ. ಮತ್ತೆ ಹಿಂಗ ಇರ್ಬೋದು. ನೀವು ಹೆಣ್ಣಿನ ಆಕಾರ ಗಂಡಿನ ಆಕಾರ, ಇದು ಹೆಣ್ಣದೇವ್ರು ಗಂಡದೇವ್ರು ಅಂತ ಕಲ್ಪಿಸ್ಕೊಂಡ್ ಕೂತಾನೆ. ಮನುಷ್ಯ ಶಾನ್ಯ ಎಂದಾಗ ಅವನಿಗೆ ಮೂಲ ಇರುವಿನ ಕಡೆ ಲಕ್ಷ ಕೊಟ್ಟಾಗಿ ಯಾವೂ ಇಲ್ಲ. ಇನ್ನು ದೇವರು ದಿನರು ವೇದ ಉಪನಿಷತ್ತುಗಳಲ್ಲಿ ಯಾವ ಶುದ್ಧಿನ ತೆಗ್ದಿಲ್ಲ. ದೇವರು ಇಲ್ಲ, ಹೆಣ್ಣದೇವರು ಇಲ್ಲ, ಗಂಡದೇವರು ಇಲ್ಲ. ನೇರವಾಗಿ ಆ ಸದ್ವಸ್ತು ಕೆಡಲಾರದಂತ ವಸ್ತುವನ್ನ ನೀನು ತತ್ವಮಸಿ. ತತ್ವಮಸಿ ತತ್ ಅಂದ್ರೆ ತ್ರಿಕಾಲ ಬಾಧ್ಯವಾದಂತ ಇರು. ಅಯಮಾತ್ಮ ಬ್ರಹ್ಮ ಆತ್ಮನ ನೀನು. ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಆನಂದಂ ಬ್ರಹ್ಮ. ಇವನ್ನ ಹೇಳ್ಯಾರ ಹೊತ್ತಲ್ಲಿ ಆ ದೇವರು ಈ ದೇವರು ಅಂತ ಯಾವ ಉಸಾಬರಿನೂ ಇಲ್ಲ, ಯಾವ ನಾಮ ರೂಪ ಇಲ್ಲ. ವೇದ ಉಪನಿಷತ್ತುಗಳನ್ನು ಅರ್ಕೈತೆ ನೀವುಗಳ ಅನುಭವ. ಅದನ್ನ ಹೇಳಿದ್ದ ನಿಮ್ಗ ನಿಮ್ಮ ಋಷಿಮುನಿಗಳು ಹೇಳಿದ್ದ ನಿಮ್ಮ ನೆನಪಿ ತಂದು ಕೊಡತ್ತೇನೆ. ಅಲ್ಲೇನು ಹೇಳಿಲ್ಲ ವೇದದೊಳಗಿನ ದೇವರು ದಿನರು ಉಸಾಬರಿ ಇಲ್ಲ, ಯಾವ ಸುದ್ದಿನೂ ಇಲ್ಲ. ಅದನ್ನ ತಿಳ್ಕೊಳ್ಳೋಣಾಗ್ಲಿಕ್ಕೆ ಇದು ಗದ್ದಲ ಇಡಿಸಿದ್ರು ಯಾರು? ವೈದಿಕ ಕರ್ಮಕಾಂಡದವರೆಲ್ಲ ಕೂಡಿ, ಪುರೋಹಿತ ವರ್ಗದವರೆಲ್ಲ ಇವನು ಮಾಡಿದಾರೆ. ಈಗ ಹೆಂಗ ನಡಿಬೇಕು ನೋಡಿ ಜೀವನ. ಇವನು ಮಾಡಿದಾಗ ನಡೀತೈತಿ. ನಿಮ್ಗೆ ಆ ಫಲ ಸಿಗ್ತೈತಿ, ಇದನ್ನ ಮಾಡಿ ಯಾಕ್ರಿ ಆ ಯಜ್ಞ ಮಾಡಿದ್ರೆ ಈ ಫಲ ಸಿಗ್ತೈತಿ.
ಮೊದಲು ಆ ದೇವ್ರ ನಡ್ಕೋ ಈ ದೇವ್ರ ನಡ್ಕೋ. ಈಗಂತಿ ಹನುಮಂತ ದೇವ್ರಂತಿ ಈಗ ಆಗ್ಬಿಟ್ಟತಿ ಹೆಚ್ಚಾಗಿ. ಎಲ್ಲಿ ಆದ್ರೂ ಹನುಮಾನ್. ಹೌದಿಲ್ಲ? ಅದೊಂದು ಹುಚ್ಚಿಡಿಸ್ಬಿಟ್ಟವ. ಹಂಗಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಯಾವ್ದಾರ ಒಂದು ಆಕಾರ ಕೊಟ್ಟ ಚಿತ್ರ. ಅವ ಚಿರಂಜೀವಿ ಆಗ್ಯದನಂತ. ಅವ್ರು ಚಿರಂಜೀವಿ ಆಗಿರ್ಬೇಕಾದ್ರೆ ಉಪಾಧಿ ಸಂಬಂಧ ಬಿಟ್ಟಾಗ ಬರ್ತೈತಿ ಚಿರಂಜೀವಿ ಆಗಿರಾಕಿ. ಉಪಾಧಿಗಳು ನಾಶ ಆಗುವ ನಾವು ನಾಶ ಆಗ್ಲತ್ತ ಉಪಾಧಿ ಅದ ಯಾವರ ಉಪಾಧಿ ಹಿಡ್ಕೊಂಡು ಚಿರಂಜೀವಿ ಆಗಿರಾಕ್ ಬರ್ತೈತಿ. ಮಂಗ್ಯಾನ ಶರೀರ ಇಟ್ಕೊಂಡ್ರೆ ನೀನು ಶರೀರ ಮುಕ್ತ ಆಗಕ್ ಬರ್ತೈತೇನು? ಅವು ಹೋಗುವ ನಾವು ಕೆಟ್ಟು ಹೋಗುವ ನಾವು ಅದರ ಆಕಾರ ಇಟ್ಕೊಂಡು ಕುಂತಾನ. ಮೂಲ ಚೈತನ್ಯ ಅದು ಏನೋ ಅವರು ಅಲ್ಲಿ ಯಾವೂ ಇಲ್ಲ. ಅಲ್ಲಿ ನಾಮರೂಪ ಕ್ರಿಯೆಗಳಿಲ್ಲ. ನೀನು ಕಲ್ಪಿಸ್ಕೊಂಡು ನೀನು ಕಲ್ಪನಾದಾಗದವಲ್ಲ. ನೀನ್ ಕಲ್ಪಿತ ದೇವರು ಇವು ಕಲ್ಪನಾ ಮಾಡ್ಕೊಂಡು ಅವನ್ ಪೂಜೆ ಮಾಡ್ಕೊಂಡ ಕಲ್ಪಿಸ್ಕೊಂಡದ್ದು ದೇವ್ರನ್ನ. ಅದು ಅದಕ್ಕೆ ನಡ್ಕೊಂಡು ಎದಕ್ ಬರುದು? ಕಲ್ಪಿತ ದೇವರು ದೇವತೆಗಳ ಪೂಜೆ ಮಾಡ್ಕೊತ ಕೂತ್ರೆ ಎಲ್ಲ ವ್ಯಾರ್ಥನೆ ಮಾಡೋದು ಸಮಯ ಆಳ. ಪ್ರಪಂಚ ತನ್ನಲ್ಲಿ ಇಲ್ಲ ಅನ್ನೋದು ಖಾತ್ರಿ ಆಗ್ಬೇಕ. ಇನ್ನು ಎಷ್ಟು ಜನ್ಮ ಹೋಗ್ಕವೋ ಏನು ಅಂತ. ನಿನ್ನ ಕೆಲಸದೊಳಗೆ ನೀ ಇದ್ರೆ ಏನಾರ ಯಾರಿಗೂ ನೀ ಭಾರ ಆಗುದಿಲ್ಲ. ನಿನ್ನ ಕೆಲಸ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲರಿಗೂ ಭಾರ ಆಗ್ತದೆ. ಎಲ್ಲರ ಋಣದಾಗ ಹೋಗ್ತೀನಿ. ಹೌದು. ನಿನ್ನ ಸ್ವರೂಪವನ್ನು ನೀ ಹೊಂದಿದೆ ಅಂದ್ರೆ ನಿನ್ನ ಋಣದೊಳಗೆ ಎಲ್ಲರೂ ಹೋಗ್ತಾರೆ. ಅದಕ್ಕ ಕೆಲಸ ಮಾಡು. ಋಣಮುಕ್ತ ಆಗ್ಬೇಕನ್ನೋ ಹಂಗಿದ್ರೆ ಮೊದಲು ನೀನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ನಿನ್ನ ಶರೀರದಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವಂಗಿರ್ಬೇಕು. ಅದು ಅಂದ್ರೆ ಅವ್ರ ಋಣದಾಗ ನೀ ಬೀಳುದಿಲ್ಲ. ಯಾಕೆ ರಿನಿಗೇಡಿ ಹಾಕೊಂಡು ಕುಂತಿ ಅಂತಿರ್ತಾರೆ. ಹೌದಿಲ್ಲ? ನಿನ್ನಿಂದ ಏನಾರ ಇನ್ನೊಬ್ಬರಿಗೆ ಹಿತ ಆಗೋದು ಏನಾರು ಮಾಡಿ ನಿನ್ನ ಶರೀರದಿಂದ ಬರೀ ಋಣಗಳು ತಿನ್ಕೊಂತ ಕುಂತಿ. ಅದಕ್ಕೆ ಓದು ಬರಹದೊಳಗೆ ಪಂಡಿತಗಿರಿ ಇರುವುದಿಲ್ಲ. ಬಹಳ ಚಲೋ ಹೇಳ್ತಾನಪ್ಪ ಶಾಸ್ತ್ರ ಹೇಳ್ತಾನ ಪಂಡಿತ. ಚಿಂತೆ ಕಳ್ಕೊಂಡಿದ್ದವ ಅವ ಪಂಡಿತ. ಬ್ರಹ್ಮಾಕಾರ ವೃತ್ತಿ ಆಗ್ಬೇಕು. ಅವಂದ ವಿಷಯದ ಆಕಾರ ಎಲ್ಲ ಹೋಗಿ ಬ್ರಹ್ಮಾಕಾರ ವೃತ್ತಿ ಆದಾಗ ಅವ ಪಂಡಿತ. ಬ್ರಹ್ಮನ ಸುದ್ದಿ ಹೇಳವ್ರ ಬುದ್ಧಿ ಎಲ್ಲ ಬ್ರಹ್ಮಕಾರನೇ ಇರ್ತೈತಿ. ಬಾಳ ಹೀನ ಇರ್ತೈತಿ. ವೃತ್ತಿಹೀನ ಸೂರಾಗಿನ. ಅದಿಲ್ಲ ಬ್ರಹ್ಮ ಕುಶಲ ಬ್ರಹ್ಮ ವಾರ್ತಾನ ವೃತ್ತಿಹೀನ ಸೂರಾಗಿನ. ಹಳೆಯದಾಗ ಆಸಕ್ತಿ ವಿಷಯದಲ್ಲಿ ಆಸಕ್ತಿ ಇರ್ತೈತಿ. ನಮಗೆ ಹೇಳಕ್ ಬಹಳ ಚಲೋ ಸುಳಿ ಸುಮಾರು ಇರ್ತೈತಿ. ಹೌದಿಲ್ಲ? ಬಹಳ ಚಲೋ ಅದ ಅನ್ಕೋದ್ರೆ ಅದ ಸುಳಿ ಒಂದು ಸುಮಾರು. ಯಾಕೆ ಚಟಾದಿನ ಹಾಕೊಂಡು ಒಳಗೆ ಚಟ ಇರ್ತಾವ. ಅವನು ಬಿಡಾಕ್ ಆಗುದಿಲ್ಲ. ಬೇಕಾದಂಗ ಶಾಸ್ತ್ರ ಏನು ಹೆಂಗ ಹೇಳ್ತಾನ ಅವನಂಗ ಯಾವ ಹೇಳಕ್ ಆಗುದಿಲ್ಲ. ಆದ್ರೆ ಚಟಾದಿನ ಹಾಕೊಂಡು ನೋಡ್ರಿ. ಬೇಕಾದಂತ ಶಾಣೆ ಪಂಡಿತನೋ ಅವನು ಸುಳಿ ಸುಮಾರು ಇರ್ತಾನೆ. ಒಳಗೆ ಚಟ ಹೋಗಿರ್ತದೆ. ಗುಪ್ತ ಚಟಗಳು ಇರ್ತಾವ ಒಳಗೆ. ಮಂದಿಗೆ ಏನ್ ಗೊತ್ತ? ನೋಡೋ ದೃಷ್ಟಿಯೊಳಗೆ ಹಂಗೇನಿಲ್ಪ ಹಂಗನ ಅವಾಗ ಗೊತ್ತದ ಒಳಗೆ ಏನೈತಿ ಇಲ್ಲ ಅನ್ನೋದು. ಜನರೇನು ಬಲ್ಲರು ಒಳಗಾಗ್ಬಿಟ್ಟಿರ್ತೇವೆ. ಒಳಗೆ ಏನ್ ನಡೆದೈತಿ ಅನ್ನೋದು ನಮಗೆ ಗೊತ್ತಿದೆ. ಮಂದಿ ಕಡೆ ಹೌದು ಅನ್ಸ್ಬೇಕನ್ನೋದು ಎದಕ್ ಗೊತ್ತು? ಇನ್ನೊಬ್ಬರ ಕಡೆಯಿಂದ ಒಳ್ಳೆಯವನ್ನ ಅನ್ಸ್ಬೋದು. ಆತ್ಮಘಾತ ನಿನಗೆ ವಂಚನೆ ಮಾಡ್ಕೊಂಡ. ಬೇಕಾಗಿಲ್ಲ ನಮ್ಗೆ ಇನ್ನೊಬ್ರು ಹೌದು ಅನ್ಬೇಕಾಗಿಲ್ಲ. ಹೌದು ಬಲ್ಲವರು ಹೌದು ಅನ್ನೋ ಹಂಗ ನಿನ್ನ ವರ್ತನ ಇದೆ. ನಮಗೆ ಯಾವುದು ಒಳ್ಳೆಯದಲ್ಲವೋ ಅದನ್ನು ಉಳಿದವರಿಗೆ ಮಾಡದೇ ಇರುವುದು ಒಳ್ಳೆಯ ಗುಣ. ನಮಗೆ ಯಾವುದು ಬೇಡ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ. ಯಾವುದು ಬೇಕು ಅದನ್ನು ಇನ್ನೊಬ್ಬರಿಗೆ ಕೊಡು.
ನಿನಗೆ ಮಾನ ಮರ್ಯಾದೆ ಗೌರವ ಬೇಕಾಗ ಇನ್ನೊಬ್ಬರಿಗೆ ಗೌರವ ಕೊಟ್ಟು ಗೌರವ ತಗೋ. ಇನ್ನೊಬ್ಬರೇ ನಮಗ್ ಗೌರವ ಕೊಡ್ಬೇಕು, ನೀ ಮಾತ್ರ ಇನ್ನೊಬ್ಬರಿಗೆ ಕೊಡೋಂಗಿಲ್ಲ. ಕೊಡದ ಹೊರತು ನಮಗ್ ಪಡಿಲಿಕ್ಕೆ ಅಧಿಕಾರ ಇಲ್ಲ. ಏನ್ ಕೊಡ್ತೀವಿ ಅದನ್ನ ಪಡಿತೀವಿ. ಇನ್ನೊಬ್ಬರು ಕೂಡ ನೀ ಹೆಂಗ್ ನಡ್ಕೋತಿ ಹಂಗ ಪಡ್ಕೋತಿ. ಅದ ಆಚರಣೆ, ಅದು ಬಹಳ ಮುಖ್ಯದು. ನೀ ಹೇಳುದು ಹೇಳಕ್ ಕಲ್ತಿ, ಆದ್ರೆ ಆಚರಣೆನ ಇರ್ಲಿಲ್ಲ ಅಂತ ತಗೊಂಡು ಏನ್ ಮಾಡ್ತಿ? ಹೌದು. ಅದರಂತೆ ನಡ್ಕೋದನ ಧರ್ಮ. ಬರೀ ಕೇಳಾಕ್ ಬಿಡು, ಇನ್ನೊಬ್ಬರಿಗೆ ಬಿಡ ಅಂತ ಹೇಳಕ್ ಬತ್ತಿ, ನಿನಗೆ ಅದನ್ನ ನಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಆಚಾರ ಅಂತಾರ. ಆಚರಣೆ ಒಳಗೆ ತೊಡು. ಆಚಾರ ಪ್ರಭೋ ಧರ್ಮ ಅಂತ ನಿನ್ನ ಆಚರಣೆ ಒಳಗದು ಬರಬೇಕು. ಅದರಂತೆ ನೀ ಜೀವಿಸ್ಬೇಕು. ಆದಾಗ ನೀನು ಧರ್ಮಿಷ್ಠ ಮನುಷ್ಯ ಅಂತ. ಬರೀ ಇನ್ನೊಬ್ಬರಿಗೆ ಹೇಳಕ್ ಕಲ್ತಿ, ಅದು ನೀನು ಮಾಡೋದು ಮಾತ್ರ ಕಂತ್ರಾಟ ಹೀನ ಕೃತಿಗಳನ್ನು ಮಾಡಕ್ಕೆ. ನಡತೆ ಹೀನನ ಮಾತು ನಂಬಲು ಬೇಡ ಅಂತ. ಆದ್ರೆ ಹೇಳ್ತಾನೆ ಬಿಡಪ್ಪ, ಅವನ ಹೇಳೋ ಮನುಷ್ಯ ಹಂಗಿಲ್ಲ. ಅವನ ಕೃತಿಗಳಿಗೆ ಗೊತ್ತಾಗ್ಬಿಡ್ತೈತಿ. ನಂಬ್ತಾರೆ ಅವನ್ನ. ನಂಬೋದಿಲ್ಲ, ಯಾರು ನಂಬೋದು? ಮನುಷ್ಯ ಬರೋಬ್ಬರಿ ಇಲ್ಲ ಬಿಡಮ್ಮ, ನಾವು ಹೇಳೋದೊಂದು ಮಾಡೋದೊಂದು. ಅವ್ರ ಸ್ವಭಾವನ ಹಂಗಿರ್ತೈತಿ, ಏನು ಮಾಡಕ್ಕಾಗಲ್ಲ. ಕೊಟ್ಟದ್ದನ್ನ ಸರಿಯಾಗಿ ಕೊಡಾಕ್ ಹೋಗುದಿಲ್ಲ. ಹೌದಿಲ್ಲ? ಕೇಳಿದ್ರು ಕೊಡುದಿಲ್ಲ ಕೊಟ್ಟಿದ್ದನ್ನು. ನನಗೆ ನೆನಪಿಲ್ಪ ಅಂತ ನೋಡಿ. ಏನ್ ಮಾಡ್ತೀವಿ? ಎಲ್ಲ ಗತ್ತದ. ಅದಕ್ಕೆ ಉತ್ತಮ ನಡತೆ ಬೇಕಿದಕ್ಕೆ ಮಾಡಿ. ಅದಕ್ಕೆ ತಪಸ್ಸು ಅಂತಾರೆ. ಉತ್ತಮ ಆಚರಣೆ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ಅಂತ ಉತ್ತಮ ಆಚರಣೆ, ನೀತಿವಂತ ಜೀವನ ಬೇಕಾಗತ್ತೆ ನಮ್ಗೆ. ಅಂದಾಗ ನಿನಗೆ ಜ್ಞಾನೋದಯ ಬೇಕು. ನೀ ನೀತಿವಂತನಾದ್ರೆ ಜ್ಞಾನ ಆಗೋದು ಶತಸಿದ್ಧ. ನೀ ಬೇಕಾದಷ್ಟು ಶಾಸ್ತ್ರ ಎಲ್ಲ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ನೀತಿರ್ಲಿಲ್ಲ ಅಂದ್ರೆ ದೌಡ ಹಾಳಾಗುತ್ತೆ. ನಡತೆಯೊಳಗೆ ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದ್ರಿ ಹಿಡಿದಿದ್ದ ಶಿವಲಿಂಗ ಹೊರಡಿ ಕಚ್ಚುವ ಹಿಡೆನಾಗ ನೋಡಿದ ಸರ್ವಜ್ಞ. ಹೌದು, ಆಚರಣೆ ಇರ್ಲಿಲ್ಲ ಅಂದ್ರೆ ವ್ಯರ್ಥನೆ ಮಾಡಿದೆಲ್ಲ ಹೀನ ಸ್ಥಿತಿ ಬಂತು. ಹದ್ದು ಎಷ್ಟು ಎತ್ತರ ಹಾರಾಡ್ತೈತಿ ಅಂದ್ರು ಅದ್ರ ದೃಷ್ಟಿಯಲ್ಲಿ ಇರ್ತೈತಿ, ಕೊಳಕ್ ಮಾಂಸದ ಕಡೆಗೇನೆ ಇರ್ತೈತಿ. ಹಂಗ ವೇದಾಂತದೊಳಗೆ ನಿಷ್ಣಾತದನಪ್ಪ, ಬಾಳ ಎಲ್ಲ ಹೇಳ್ತಾನ ಕೇಳ್ತಾನ. ಅವನು ಎಲ್ಲ ದೃಷ್ಟಿ ಎಲ್ಲ ಎಲ್ಲಿರ್ತೈತಿ? ಅಲ್ಲಿ ವಿಷಯ ವಸ್ತುಗಳ ಕಡೆಗೇನೆ. ಯಾಕೆ ಚಲೋ ಐತಿ ಹಾಕೊಳಕ್ ಹುಡುಕ್ಯಾಡ್ತೈತಿ. ಅದು ಹದ್ದಿನ ಕಣ್ಣು. ಇದು ಅಗದಿ ಹೀನ ಮತ್ತು ನೀಚ ದೃಷ್ಟಿ ಅಂತಾರ, ಗೃದ್ರ ದೃಷ್ಟಿ. ಅದ ಓಂ ನಮ ಶಿವಾಯ ಮಂತ್ರನು ಅಂತಾನ, ಎಲ್ಲ ಅಂತಾನ. ಹೌದಿಲ್ಲ? ಅಂಧಕಾರ ಅಂತ ಗೃದ್ರ ದೃಷ್ಟಿ ಇರ್ತದೆ. ಯಾವಾಗ ಇದನ್ನ ಹೊಡ್ಕೋಬೇಕು, ಇದನ್ನ ಇದು ಬರೀ ಹಂಗಾರ ಬೀಳ್ತದೆ, ಇದನ್ನ ಗೊತ್ತಾಗ್ಲಂಗ ಬಕ ಪಕ್ಷಿ ಹೆಂಗ್ ಕೂತಿರ್ತದೆ. ಹೌದಿಲ್ಲ? ಬಕ ಧ್ಯಾನ, ಬಕ ಪಕ್ಷಿ ಧ್ಯಾನ ಕೂತಿರ್ತದೆ. ಅದು ಎಲ್ಲ ಮೀನಿನ ಹಿಂಡೆಲ್ಲ ಅಡ್ಡಾಡ್ತಿರ್ತ, ಸುಮ್ಮನ ಗೊತ್ತಿಲ್ದಂಗಿರ್ತೈತಿ. ಆ ಕಡೆ ಮಕ ಮಾಡಿದಾಗ ಹಿಂದಿಂದ ಅಷ್ಟ ತಕೊಂಬ. ಈ ತಕ್ಕೊಳ್ಳುವಾಗ ಯಾರು ನೋಡ್ಬಾರ್ದು. ಹಿಂಗ್ ಬಂದ ಹಿಂಗ ರೌಂಡ್ ಹೊಡೆದ ಹಿಂಗ ಆ ಕಡೆ ಮಕ ಮಾಡಿದ್ವು ಅಂದ್ರೆ ಹಿಂದಿಂದ ಒಂದ್ ಹೇಳ್ಕೊಂಬ. ಬಕದ ಧ್ಯಾನ ಹಂಗ. ಹೌದಿಲ್ಲ? ಹಂಗ ಇರುವಾಗ ಎಷ್ಟು ಹುಷಾರಿಂದ ತಕೋತೈತಿ ಅಂದ. ಒಮ್ಮೆ ಯಾವರ ನೋಡಿದ್ವು ಅಂದ್ರೆ ಈ ಕಡೆ ಹೊಳ್ಳಿ ಬರುದೇ ಇಲ್ಲ, ಅದು ಹಿಂದೆ ಬರುದು. ಹಂಗ ಬಹಳ ಎಚ್ಚರ ಇದೆ ಬಕ ಪಕ್ಷಿಗೆ. ಅಷ್ಟೊಂದು ಏಕಾಗ್ರತೆಯಿಂದ ಅದು ಧ್ಯಾನ ಮಾಡ್ತದೆ ಬಕ ಪಕ್ಷಿನೂ ಕೂಡ.
ಸ್ವರೂಪಾವಸ್ಥಿತಿ ಎಲ್ಲ ಕಾಲದವ್ರಿಗೂ, ಎಲ್ಲ ವರ್ಗದವ್ರಿಗೂ, ಸಣ್ಣವ್ರಿಗೆ, ದೊಡ್ಡವ್ರಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಎಲ್ಲ ಒಂದೇ ಇರ್ತದೆ. ಆ ನಿಜವಾದ ಇರುವಿನ ಸ್ಥಿತಿಯನ್ನ ಯಾರು ಅನುಭವಕ್ಕೆ ತಂದು ಕೊಡ್ತಾರೆ, ಅವನ ಸದ್ಗುರು. ಸದ್ಗುರು ಅಂದ್ರೆ ನಿಜವಾದದ್ದನ್ನು ಎದ್ದಕ್ಕಿದ್ದಂಗೆ ನಮ್ಗೆ ಅನುಭವ ತಂದ್ಬಿಡ. ನೀನೇ ಪರಬ್ರಹ್ಮ ಸ್ವರೂಪಿ ದೀಪ, ನೀ ದೇಹ ಅಲ್ಲ. ಎಷ್ಟು ಜನ್ಮ ನೀ ದೇಹ ಅಂತ ತಿಳ್ಕೊಂಡ್ರು ದೇಹ ಶಕ್ಯನೇ ಇಲ್ಲ. ನೀವೆಲ್ಲರೂ ದೇವ ಸ್ವರೂಪಿಗಳೇ ಇದ್ದೀರಿ. ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ಅನುಭವ ತಂದ್ಬಿಡ, ಅವ ಸದ್ಗುರು. ಅಲ್ಲಿ ಸೇವಾದಿಗಳನ್ನು ಸಲ್ಲಿಸ್ಬೇಕು. ಅವಾಗ ನಮ್ಮ ಅಂತಃಕರಣ ಸ್ವಚ್ಛಕ್ಕೆ, ಸೇವೆ ಸತ್ಕರ್ಮಗಳನ್ನು ನಾವು ಮಾಡ್ಲಿಕ್ಕೆ ಅಂತಃಕರಣ ದೋಷ ಎಲ್ಲ ಕಡಿಮೆ ಅಂತ ಹೋಗ್ತದೆ. ಅದಕ್ಕೆ ಅವನು ಸೇವಾ ಮಾಡೋದು. ಅವಿಲ್ಲೇ ನಮಗೆ ಹೆಂಗಾಗ್ತೈತಿ? ಸೇವೆ ಸತ್ಕರ್ಮಗಳಿಲ್ಲದ ಅವನಿಗೆ ಎತ್ತನದ ಮುಕ್ತಿ ಅಂತ ಸಾಧ್ಯನೇ ಇಲ್ಲ. ಸೇವಾ ಮನೋಭಾವನೆ ಮೊದಲು ಬೇಕಾದ. ಸನ್ಮುಕ್ತಿ ಪದದೊಲುಮೆಗೆ ಗುರುಪಾದ ಸೇವೆಯೇ ಸೂಚನೆ ಅಂತ. ಅದು ಮುಕ್ತಿ ಹೊಂದಬೇಕನ್ನೋ ಒಲುಮೆ ಆ ಗುರುಪಾದ ಸೇವೆಗಳು ತೊಡಗ್ತಾನೆ. ಅದೇ ಅದ್ರ ಗೊತ್ತವ ಮುಮುಕ್ಷತ್ವ ಬಂದೈತೆ ಅಂದ್ರ. ಯಾಕೆ ಅದರಿಂದ ಲಾಭ ಐತೆ. ಯಾಕೆ ಅದನ್ನ ಹೆಚ್ಚು ನೀ ಮಾಡೋದ್ರಿಂದ ನಿನ್ನಲ್ಲಿ ದೈವಿ ಶಕ್ತಿ ಜಾಗೃತ, ಪವರ್ ನಿನಗೂ ಬರ್ತದೆ. ದೈವಿ ಗುಣಗಳು ನಿನ್ನಲ್ಲಿ ಜಾಗೃತ. ಅದನ್ನ ನಾವು ಮಾಡೋದಿಲ್ಲ. ಇವನು ವಿಷಯದ ಸಂಬಂಧ ಇದ್ರ ಗುಲಾಮಗಿರಿ ಶಿಕೊಂಡು, ವಿಷಯದ ಗುಲಾಮಗಿರಿ ಶಿಕೊಂಡು ಒದ್ದಾಡ್ತಾನೆ. ನಿಜವಾಗಿ ಮುಮುಕ್ಷವಾದವ ಜಗತ್ತಿನ ಎದ್ರ ಕಡೆನೂ ಲಕ್ಷ್ಯ ಕೊಡಕ್ ಹೋಗುದು. ಅವನ್ನೆಲ್ಲ ಮರ್ತು ಕೇವಲ ಗುರುಪಾದ ಸೇವೆ ತೊಡಗಿ ಜನ್ಮ ಅದನ್ನ ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಅವ್ಯಾಹತವಾಗಿ ಅದ ನಡೆದಿರ್ತದೆ. ಅದನ್ನ ಬಿಟ್ಟು ಮತ್ತೊಂದು ಏನು ಮಾಡೋದಿಲ್ಲ. ಅದಕ್ಕೆ ಅವ್ರ ಸಂಘದಾಗಿದ್ರೆ ನಮಗೂ ಅದೇ ಇದ್ರಾಗ ಅಭ್ಯಾಸ ಆಗಾಕೈತಿ. ಅನಾತ್ಮ ಚಿಂತನೆ ಎಲ್ಲ ಬಂದಾಗೈತಿ. ಅದು ರೂಢಿ ಆಗ್ತದೆ. ಆತ್ಮಚಿಂತನ ಅಭ್ಯಾಸ ಫಲಿತೈತೆ. ಮಾನವನಿಗೆ ಯಾವ ಬಾದಶಾ ಚಕ್ರವರ್ತಿಯಿಂದ ಕಲ್ಯಾಣ ಆಗೈತೆ? ಮಹಾತ್ಮರಿಂದ ಕಲ್ಯಾಣ ಆಗೈತೋ ಯಾವ್ದಾರ ಬಾದಶಾ ಚಕ್ರವರ್ತಿಯಿಂದ ಕಲ್ಯಾಣ ಆಗೈತೆ? ಮಹಾತ್ಮರಿಂದನೇ ಕಲ್ಯಾಣ ಆಗೈತಿಲ್ಲ. ಅಂತವ್ರ ಸೇವಾ ಮಾಡಕ್ ಒಲ್ಲೆತ್ತಿ. ಗುರು ಸೇವೆಗಾಗಿ ಬದುಕು. ಎಷ್ಟು ಹೆಚ್ಚು ಬ್ರಹ್ಮನಿಷ್ಠ ಗುರುವಿನ ಸೇವೆಯನ್ನು ನೀ ಮಾಡ್ತೀವಿ, ಅಷ್ಟು ಹೆಚ್ಚು ದೈವಿ ಶಕ್ತಿ ನಿನ್ನಲ್ಲಿ ಪ್ರವೇಶಕ್ಕೆ. ಯಾರ ಸಂಘ ಮಾಡಿದ್ರೆ ಏನು ಪರಿಣಾಮ ಆಕೈತಿ ಅನ್ನೋದನ್ನ, ಏನ್ ಲಾಭ ಆಕೈತಿ ನೀವು ನೋಡ್ಬೋದು. ಯಾವನು ಗುರುವಿನ ಆಜ್ಞೆಯನ್ನು ಮೀರುವುದಿಲ್ಲವೋ ಅವನು ಇಂದ್ರಿಯ ಮತ್ತು ಮನೋನಿಗ್ರಹವನ್ನು ಮಾಡಿಕೊಳ್ಳುವ. ಅವನು ಹೇಳಿದಂತೆ ನಾನು ನಡ್ಕೊಳ್ಳವ. ನರನಲ್ಲ, ಅವನೇ ಪರಮಾತ್ಮನು ಅಂದ. ಗುರು ಆಜ್ಞೆಯನ್ನು ಮೀರದೆ ನಡೆಯುವವ ಅವ ನರ ಅಲ್ಲ, ಅವ ದೇವ್ರ. ಅವ ಆಜ್ಞೆಯನ್ನು ಯಾವ ಪಾಲನೆ ಮಾಡ್ತಾರೆ? ಗುರು ಹೇಳಿದಂತೆ ಕೇಳಿ ಅದನ್ನ ಅದರಂತೆ ಆಚರಣೆ ಅಂದ್ರೆ ಅವ ದೇವ್ರ. ಅವ ಗುರು ಸ್ವರೂಪನ ಆಗ್ತಾನ. ಗುರು ಸೇವೆ ಅಂದ್ರೆ ಅದನ್ನ ಗುಲಾಮಗಿರಿ ಅಂತ ತಿಳ್ಕೋಬೇಡ ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ನಂಬ್ಕೋತಿ ಅಂತ. ಆ ಗುರು ಹೇಳಿದಂತೆ, ಗುರು ಆಜ್ಞೆಯಂತೆ ನಡ್ಕೋಬೇಕು. ಅವ್ರು ಏನಂತಾರ ಅದಕ್ಕೆ ಎಸ್ ಅನ್ನೋದು. ಯಾಕೆ ಏನ್ ಮಾಡಿದ್ರು ಅವ್ರು ಒಳ್ಳೇದನ್ನು ಮಾಡಿದ್ರು. ಕೆಡಕಂತೆ ಅವರಿಂದ ಆಗುವಂಗೆ. ಯಾರಿಗೆ ಏನ್ ಮಾಡಿದ್ರು ಅವ್ರು ಒಳ್ಳೆಯ ದೃಷ್ಟಿಯಿಂದ ಹೇಳ್ತಾರೆ. ಅದಕ್ಕೆ ಅದನ್ನ ನಂಬು. ಅವ್ರು ಹೇಳಿದಂತ ಮಾತು ಏನದಾವಲ್ಲ, ಅವ್ರ ಜನರಿಗೆ ಕಲ್ಯಾಣವನ್ನು ಉಂಟು ಮಾಡ್ತಾರೆ. ಅವ್ರ ಬಾಯಿಗೆ ಏನ್ ಬಂದೈತೆ ಜನರ ಕಲ್ಯಾಣಕ್ಕೋಸ್ಕರವಾಗಿ ಬರ್ತೈತೆ. ಅದೆಲ್ಲ ಯಾರನ್ನ ಬೇದ್ರು ಹೊಡೆದ್ರು ಅವ್ರ ಕಲ್ಯಾಣ ಆಗಿ.
ಯಾವನು ಗುರುವಿನ ಆಜ್ಞೆಯನ್ನು ಮೀರುವುದಿಲ್ಲವೋ ಅವ ಅದನ್ನ ಆಚರಣೆ ಕರೆಕ್ಟ್ ಮಾಡ್ಕೊತಾನ. ನಾವು ಕನಸಿನಾಗ ಸಹಿತ ಅದನ್ನ ಇದನ್ನ ಮಾಡೋದು. ಗುರುಗಳ ಆಜ್ಞೆಯನ್ನು ನಾವು ಮೀರುವುದಿಲ್ಲ. ಮೊದಲು ಗುರುವಿನ ಆಜ್ಞೆಯನ್ನು ಪಾಲಿಸುವುದನ್ನು ಕಲಿಯಿರಿ. ಗುರು ಸೇವೆ ಅಂದರೆ ಅದನ್ನು ಗುಲಾಮಗಿರಿ ಅಂತ ತಿಳ್ಕೋಬೇಡ. ಹೆಜ್ಜೆ ಹೆಜ್ಜೆಗೂ ಗುರುವಿನ ಉಪದೇಶ ಆ ಶಿಷ್ಯನಿಗೆ ಬೇಕಾಗುವುದು. ಯಾವನಿಗೆ ಗುರುಗಳಲ್ಲಿ ಶ್ರದ್ಧೆ ಇರುವುದು ಅವನು ಗುರುಗಳೊಡನೆ ವಾದಿಸುವುದಿಲ್ಲ. ಅದ್ಯಾಕೆ ಹಂಗ್ರಿ ಇದ್ಯಾಕೆ ಹಂಗ್ರಿ ಅನ್ನಕ್ ಹೋಗುದಿಲ್ಲ, ವಾದ ಮಾಡ. ಎಲ್ಲರಿಗೂ ಹೂಣ ಅಂತ ನಾವು ಎಲ್ಲದಕ್ಕೂ ಹೂಣ ಅಂತೀಯಲ್ವ ಅಂತೀವಿ. ಹ್ಞೂ ಅನ್ನ ಬೇಕಾಗೈತೆ. ಏನ್ ಅಧ್ಯಾತ್ಮ ವಿಚಾರವನ್ನು ಬಿಟ್ಟು ಮತ್ತೆ ಅದರಿಂದ ಸುಖ ಹೊಂದಿದ್ವಿ. ಯಾರು ಅದಾರನ ಅದನ್ನ ಬಿಟ್ಟು ಸುಖ ಹೊಂದಿದವ. ಅಧ್ಯಾತ್ಮ ವಿಚಾರ ಬಿಟ್ಟು ಈ ಜಗತ್ತಿನೊಳಗೆ ಒಬ್ಬರು ಅದನ್ನ ತೋರ್ಸ. ಅಧ್ಯಾತ್ಮ ಕೂಡ ಸೆಟ್ಕೊಂಡ್ರೆ ಅಂದ್ರೆ ಹಿಂಗೆ ಹೋಗುದ, ಸೊಂಡಿ ಒಣಸ್ಕೊಂಡ ಹೋಗುದು ನೀವು. ಏನ್ ಆತ್ಮ ವಿಚಾರ ಬಿಟ್ಟು ಅನ್ಯ ವಿಚಾರದ ತೊಡಗಿದ್ರಂತ ನಿನ್ನಂತ ಶತಮೂರ್ಖನಾಗಿ ಅವನಿಲ್ಲ. ಇದು ಜನ್ಮಾಂತರಕ್ಕೂ ನಿನಗೆ ಸಿಗದಂಥದ್ದು. ಇದ್ರ ಕಡೆ ಇಂತಹ ಸಂಘ ಇಂತಹ ವಿಚಾರಗಳು ನಿನಗೆ ಕಿವಿಗೆ ಬೀಳ್ಬೇಕಾದ್ರೆ ದಿನನಿತ್ಯ ಅದೊಂದು ಪುಣ್ಯ ಇದ್ರೆ ಇಂತಹ ಮಾತುಗಳು ಸುಖದಾಯಕವಾದಂತಹ ವಿಚಾರಗಳು ಕಿವಿಗೆ ಬೀಳ್ತವೆ. ಮೇಲೆ ಇವನ್ನ ನಾವು ಮೇಲೆ ಕೇಳುವುದರಿಂದ ಬೇಕಾದಂತ ಅಜ್ಞಾನಿ ಅದ ಅನ್ನೋದು ನಾವು ಪರಿವರ್ತನೆ ಆಗೇ ಇದ್ದೀವಿ. ಮಹಾತ್ಮರು ಹೇಳಿದ ಮಾತುಗಳನ್ನು ಅದಕ್ಕೆ ಕೇಳಪ್ಪ, ತಪ್ಪಿಸ್ಕೋಬೇಡ್ರಿ ಅಂತ ಶ್ರವಣ ಮಾಡ್ರಿ. ಕ್ರಮೇಣ ಅದು ಕಡಿಮೆ ದೋಷ ಎಲ್ಲ ಕಡಿಮೆ, ಅಂತಃಕರಣ ದೋಷ. ಆ ಒಂದು ಜನ್ಮದೊಳಗೆ ಅದ ಮುಕ್ತಿಗೆ ನಿನ್ನ ಕಾರಣಕ್ಕೆ. ಜನ್ಮಾಂತರ ಕೇಳಿದಂತಹ ಶ್ರವಣದ ಬಲ ಜೋರಾತಂದ್ರೆ ಮನನ ಜೋರಾದ ನಿಧಿಧ್ಯಾಸನ ಗಟ್ಟಿಯಾದ್ರೆ ಜ್ಞಾನೋದಯ ಇದೆ. ಅಭ್ಯಾಸ ಬಲದಿಂದ ಅದು ಸಾಧ್ಯತೆ. ಹೌದು, ಮೊದಲ ಶ್ರವಣ ಮಾಡು. ಶ್ರವಣದ ಬಲ ಜೋರಾದಾಗ ಮನನಕ್ಕೆ ಬರ್ತದೆ. ನಾವು ಮನನಕ್ಕೆ ಕೂಡಾಕೆ ಯಾಕೆ ಹತ್ತಿಲ್ಲ ಅಂದ್ರೆ ಶ್ರವಣ ಆಗಿಲ್ಲ ಅಂತ ಅದ್ರ ಗೊತ್ತ. ಶ್ರವಣ ಆಗೈತಿ ಅನ್ನೋದ್ರ ಗೊತ್ತ ಅಂದ್ರೆ ಮನನಕ್ಕೆ ಹಚ್ಚೇ ಬಿಡ್ತದೆ. ಅದೇ ಅದ್ರ ಗೊತ್ತ. ನೀವು ಮನನಕ್ಕೆ ಕೂಡಾಕತ್ತ ಅನ್ನೋದ್ರೆ ಶ್ರವಣ ಆಗೈತಿ ಅನ್ನೋದ್ರ ಗೊತ್ತ. ಮನನ ಆಗೈತಿ ಅನ್ನೋದು ಗೊತ್ತ. ಅವ ನಿಧಿಧ್ಯಾಸ ಅದ, ಗಟ್ಟಿ ಅದ, ಭಾವದಾಗ ಇರ್ತಾವ. ನಿಧಿಧ್ಯಾಸನ ಪಕ್ವಾಗೈತೆ ಅಂದ್ರೆ ಸಮಾಧಿ ಹತ್ತಿ ಬಿಡ್ತದೆ. ಅವಾಗ ಅವಾಗ ಜ್ಞಾನೋದಯ ಆಕೈತಿ, ಅಪರೋಕ್ಷ ಜ್ಞಾನ. ಅವಾಗ ಅವ ಮಾಡಬೇಕಾದಂತ ಕರ್ತವ್ಯ ಏನು ಉಳಿದಿಲ್ಲ, ಜ್ಞಾನ ಆದ ನಂತರ. ಅದಕ್ಕೆ ಮೊದಲ ಆ ಕೆಲಸ ನಾವು ಮಾಡ್ಕೋಬೇಕಾಗಿ ಬಿಡಂಟ್ರಿ.